ಅದು ಆ 5-6 ಗ್ರಾಮಗಳ ಜನರ ಆರೋಗ್ಯವನ್ನ ಹಾಳು ಮಾಡ್ತಿದೆ. ಅಲ್ಲದೆ ಜಮೀನಿನಲ್ಲಿ ಬೆಳೆದಂತಹ ಬೆಳೆಯನ್ನ ಕೂಡ ಸರ್ವನಾಶ ಮಾಡ್ತಿದೆ. ಗ್ರಾಮಸ್ಥರು ತಮ್ಮ ಸಮಸ್ಯೆಯನ್ನ ಬಗ್ಗೆ ಅಧಿಕಾರಿಗಳಿಗೆ ಹೇಳಿಕೊಂಡರೂ ಕೂಡ ಯಾವುದೇ ಪ್ರಯೋಜನವಾಗಿಲ್ಲ. ಹಾಗಾದ್ರೆ ಆ ಗ್ರಾಮಸ್ಥರು ಏನು ಆತಂಕವನ್ನ ಎದುರಿಸುತ್ತಿದ್ದಾರೆ ಅಂತೀರಾ? ಈ ಸ್ಟೋರಿ ನೋಡಿ. ಧೂಳು, ಎಲ್ಲೆಲ್ಲಿಯೂ ಧೂಳು. ನೋಡಿ ಹೇಗೆ ಫ್ಯಾಕ್ಟರಿಗಳಿಂದ ದಟ್ಟವಾಗಿ ಕಪ್ಪನೆಯ ಹೊಗೆ ಜೊತೆ ಧೂಳು ಹೊರಬರ್ತಿದೆ. ಇಲ್ಲಿ ನೋಡಿ, ವಿಷಕಾರಿ ಧೂಳಿಗೆ ಮೆಣಸಿನ ಬೆಳೆ ಹೇಗೆ ನಾಶವಾಗಿದೆ. ಅಯ್ಯಯ್ಯೋ, ಧೂಳು ದೇಹದೊಳಗೆ ಸೇರಿ ಹೇಗಾಯ್ತು ನನ್ನ ಸ್ಥಿತಿ ಅಂತ ದಂಗಾಗಿರೋ ರೈತ. ಹೌದು, ಬಳ್ಳಾರಿ ತಾಲೂಕಿನ ಬೆಳಗಲ್ ತಾಂಡ, ಜಾನೆಕುಂಟೆ ತಾಂಡ ಗ್ರಾಮದ ಜನರು ಆರೋಗ್ಯದ ಜೀವನ ನಡೆಸುವುದೇ ಕಷ್ಟವಾಗಿದೆ. ಇದಕ್ಕೆಲ್ಲ ಕಾರಣ ಗ್ರಾಮದಲ್ಲಿರೋ ಮೆದು ಕಬ್ಬಿಣ ಘಟಕಗಳು. ಗ್ರಾಮದಲ್ಲಿ 4ಕ್ಕೂ ಹೆಚ್ಚು ಮೆದು ಕಬ್ಬಿಣ ಘಟಕಗಳಿವೆ. ಈ ಘಟಕಗಳಿಂದ ಹೊರಬರುವ ಹೊಗೆ ಹಾಗೂ ಧೂಳು ಜನರ ಆರೋಗ್ಯದ ಮೇಲೆ ಗಂಭೀರ ಪರಿಣಾಮ ಬೀರ್ತಿದೆ. ಗ್ರಾಮಗಳ ಮನೆಗಳೆಲ್ಲವೂ ಧೂಳಿನಿಂದ ಕೂಡಿವೆ. ಮನೆಯಲ್ಲಿ ಎಲ್ಲಿ ಕೈಯಾಡಿಸಿದ್ರೂ ಧೂಳೇ ಧೂಳು. ಪರಿಹಾರ ಏನು ದೊಡ್ಡದಲ್ಲ. ನಾವು ಪರಿಹಾರ ಕೊಳ್ಳಿದ್ರೆ ಒಟ್ಟಾಯ್ತು. ಈ ಫ್ಯಾಕ್ಟ್ರಿ ಬಂದ್ ಮಾಡ್ಬೇಕು ಸರ್. ನಮಗೆ ಈ ಫ್ಯಾಕ್ಟ್ರಿಲಿದ್ದ ನಮ್ಮ ತಾಂಡ, ನಮ್ಮ ಜಾನಿಕುಂಟೆ ಪೂರ ಹತ್ರ ಇದ್ರಲ್ಲಿದ್ದ ಬಹಳ ರೋಗ ಉತ್ಪನ್ನ ಆಗ್ತಾ ಇದೆ. ನಮ್ಮ ಮಕ್ಕಳಿಗ ಬಹಳ ಆರೋಗ್ಯದಿಂದ ಸಾಯ್ತಾ ಇದ್ದಾರೆ. ಈ ಮೆದು ಕಬ್ಬಿಣ ಘಟಕಗಳು ಹಲವು ವರ್ಷಗಳಿಂದ ಸುತ್ತಮುತ್ತಲಿನ ಗ್ರಾಮದ ರೈತರಿಗೆ ಬೆಳೆ ನಷ್ಟ ಪರಿಹಾರ ನೀಡ್ತಿತ್ತು. ಆದರೆ ಕಳೆದ 4 ವರ್ಷಗಳಿಂದ ಬೆಳೆ ನಷ್ಟ ಪರಿಹಾರ ನೀಡ್ತಿಲ್ಲ. ಮತ್ತೊಂದು ಕಡೆ ಆರೋಗ್ಯವನ್ನು ಕೆಡಿಸಿಕೊಂಡು ಬದುಕುವ ಸ್ಥಿತಿ ನಿರ್ಮಾಣವಾಗಿದೆ. ಜಿಲ್ಲಾಡಳಿತ ಕೂಡಲೇ ಎಚ್ಚೆತ್ತುಕೊಂಡು ರೈತರಿಗೆ ಫ್ಯಾಕ್ಟರಿಗಳಿಂದ ಬೆಳೆ ನಷ್ಟ ಪರಿಹಾರ ಕೊಡಿಸಬೇಕು ಅಂತ ರೈತ ಮುಖಂಡರು ಒತ್ತಾಯಿಸಿದ್ದಾರೆ. ಗ್ರಾಮಗಳ ಸುತ್ತಮುತ್ತ ಇರತಕ್ಕಂತ ಸುಮಾರು 6 ಕಾರ್ಖಾನೆಗಳ ಕಬ್ಬಿಣ ಸ್ಪಾನ್ಸರ್ ಕಾರ್ಖಾನೆಗಳಿಂದ ಧೂಳಿನ ಪರಿಹಾರ ಕೊಟ್ಟಿಲ್ಲ. 2010ರಿಂದ ಇಲ್ಲಿವರೆಗೂ ಕೂಡ ಏನೇ ಸಂಘಟನೆ ಮಾಡಿದ್ರು ಕೂಡ ರೈತರು ಬರೀ ಸುಳ್ಳು ಹೇಳಿಕೆ ಅಂತ ಮೋಸ ಮಾಡ್ತಾ ಇದಾರೆ. ರೈತರು ಎಲ್ಲಾ ರೀತಿಯಿಂದ ಅನ್ಯಾಯ ಆಗ್ತಾ ಐತೆ, ಆರೋಗ್ಯ ಕೆಡ್ತಾ ಐತೆ. ರೈತರು ಇರ್ಬೇಕಾ ಸಾಯ್ಬೇಕಾ? ಇಂಥ ಕಾರ್ಖಾನೆಗಳು ಯಾವುದೇ ರೀತಿಯ ಕಾನೂನನ್ನು ಪಾಲನೆ ಮಾಡಿಲ್ಲ. ಒಟ್ನಲ್ಲಿ ಫ್ಯಾಕ್ಟರಿಗಳಿಂದ ಹೊರಬರೋ ಧೂಳು ಹಾಗೂ ಹೊಗೆ ಗ್ರಾಮಸ್ಥರಿಗೆ ನುಂಗಲಾರದ ತುತ್ತಾಗಿದೆ. ಹೀಗಾಗಿ ಫ್ಯಾಕ್ಟರಿಗಳನ್ನ ಮುಚ್ಚಿಸಬೇಕು ಅನ್ನೋ ಮಾತುಗಳು ಕೂಡ ಕೇಳಿ ಬರ್ತಿದೆ. ಜನರಿಗೆ ಈ ಘಟಕಗಳಿಂದ ಇಷ್ಟೆಲ್ಲ ತೊಂದರೆ ಆಗಿದ್ರೂ ಜಿಲ್ಲಾಡಳಿತ ಮಾತ್ರ ಕಣ್ಮುಚ್ಚಿ ಕುಳಿತಿರೋದು ದುರಂತ. ಬಸವರಾಜ್, TV9 ಬಳ್ಳಾರಿ.